ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಬಿಂದಾಸ್ ಆಗಿದ್ದೀನಿ ಗೈಸ್. ನೀವೆಲ್ಲರೂ ತುಂಬ ದಿನದಿಂದ ಕೇಳ್ತಾ ಇದ್ರಿ ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಯಾವಾಗ ಮಟನ್ ಸಾರು ಮಾಡಿದ್ರೂ ಅದಕ್ಕೆ ಖಾರದ ಪುಡಿ ಹಾಕ್ತೀನಿ ಅಲ್ಲ. ಸೊ ಖಾರದ ಪುಡಿ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರಿ ಅಲ್ಲ. ಸೊ ಬನ್ನಿ, ಇವಾಗ ನಾನು ನಿಮಗೆ ಖಾರದ ಪುಡಿ ನಮ್ಮಮ್ಮ ಹೇಗೆ ಪ್ರಿಪ್ರೇಷನ್ಸ್ ಮಾಡ್ತಾರೆ, ಹೇಗೆ ರೆಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನೊಂದು ಪುಟಾಣಿ ವ್ಲಾಗ್ ಮಾಡಿ ನಿಮಗೆ ಶೋ ಮಾಡ್ತೀನಿ, ಆಯಿತಾ? ಬನ್ನಿ. ಆ್ಯಕ್ಚುಲಿ ಈ ವ್ಲಾಗ್ ಮಾಡೋಕ್ಕೆ ಸಿಗ್ತಾ ಇದೆಯಲ್ಲ, ಅದು ನನ್ನ ಪುಣ್ಯ. ಬಿಕಾಸ್ ನಮ್ಮಮ್ಮ ಯಾವಾಗಲೂ ನಮ್ಮ ಆ್ಯಬ್ಸೆನ್ಸಲ್ಲೇ ಖಾರದ ಪುಡಿ ಮಾಡ್ತಾರೆ. ಇವತ್ತೇನೋ ಅಪರೂಪಕ್ಕೆ ನಾನು ಇರುವಾಗ ಖಾರದ ಪುಡಿ ಮಾಡ್ತೀನಿ ಅಂತ ಸಾಮಾನೆಲ್ಲ ತಗೊಂಡಿದ್ದಾರೆ. ಬನ್ನಿ ಈಗ ಹೋಗೋಣ, ನಾವು ಖಾರದ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಗೈಸ್ ನೋಡಿ, ಖಾರದ ಪುಡಿ ಇನ್ನೂ ಸ್ಮೆಲ್ಲೇ ಘಾಟೆ ಬಂದಿಲ್ಲ. ಆಲೆ ನಮ್ಮಮ್ಮ ಕ್ಯಾಕ್ 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 ಅಂತ ಕೂತಿದ್ದಾರೆ. ಗೈಸ್ ಫೈನಲಿ ನಮ್ಮಮ್ಮ ಮಾಡೋ ಸಾರು ಎಲ್ರಿಗೂ ಇಷ್ಟ ಅಲ್ಲ. ಬನ್ನಿ, ಭಾಗ್ಯಲಕ್ಷ್ಮಿ ಹೇಗೆ ಸಾರು ಮಾಡ್ತಾರೆ, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಮೇಯ್ನ್ ಖಾರದ ಪುಡಿ ಯೂಸ್ ಮಾಡ್ತಾರೆ ಅಲ್ಲ, ಅದಕ್ಕೆ ಏನೇನೆಲ್ಲ ಹಾಕ್ತಾರೆ, ಹೆಂಗೆ ಅವರು ಪ್ರಿಪ್ರೇಷನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಭಾಗ್ಯಲಕ್ಷ್ಮಿ ಹೇಳ್ಕೊಡ್ತಾರೆ. ಸುಂಬಾರವ ಅಂತೆ. ಬನ್ನಿ ಗೈಸ್ ಹೋಗೋಣ, ನಮ್ಮಮ್ಮನ ಫಾಲೋ ಮಾಡೋಣ. ನನ್ನ ಕೈಲಿ ಚೀಲ ಕೊಟ್ಟಿದ್ದಾರೆ, ಇಟ್ಕೊಂಡು ನಾವೀಗ ಮೇಲೆ ಹೋಗೋಣ. ಸ್ಲಿಪ್ಪರ್ ಹಾಕೊಳ್ಳಮ್ಮ. ಗೈಸ್ ಈಗ ನಾವು ನಮ್ಮನೆ ಟೆರಸ್ಸಿಗೆ ಹೋಗ್ತಾ ಇದ್ದೀವಿ. ಟೆರಸ್ ನೋಡಿ, ಅದು ನಮ್ಮ ಮೇನ್ ಡೋರು. ಇಲ್ಲಿ ಟೆರಸ್ಗೆ ಹೋಗೋ ದಾರಿ. ನಾನು ನೋಡಿ ಒಳ್ಳೆ ಗಾರ್ಬೇಜ್ ಆಯಕ್ಕೆ ಬರ್ತಾರಲ್ಲ, ಹಂಗೆ ಹಾಕೊಂಡು ಬರ್ತಾ ಇದ್ದೀನಿ. ನಮ್ಮಮ್ಮಂಗೆ ಸುಸ್ತಾಯಿತು, ಒಂದು ಫ್ಲೋರ್ ಹತ್ತೋ ಅಷ್ಟರಲ್ಲಿ. ಈಗ ರೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ನಮ್ಮಮ್ಮ ನಿಂತಿದ್ದಾರಲ್ಲ, ಇಲ್ಲೋದ್ರು, ಅದು ಫಸ್ಟ್ ಫ್ಲೋರು. ಈಗ ನಾನು ಹೋಗ್ತಾ ಇರೋದು ಸೆಕೆಂಡ್ ಫ್ಲೋರ್. ಇವ್ರೇನು ಎಲ್ಲ ಕಡೆನೂ ಕ್ಲೋಸ್ ಮಾಡ್ಕೊಂಡು ಕೂತಿರ್ತಾರೆ. ಬರೋರೆಲ್ಲ ಬರಬೇಡ, ಏನು ದಾಟ್ ಬರೋಕ್ಕಾಗುತ್ತೆ ಹನುಮಂತನ ಥರ. ಗೈಸ್ ನೋಡಿ, ಇದೇ ನಮ್ಮ ಟೆರಸ್. ನೋಡಿ, ನಮ್ಮಮ್ಮ ಈಗ ಒಣ ಹಾಕೋಕ್ಕೆ ಬೆಡ್ಶೀಟ್ ಹಾಕ್ತಾ ಇದ್ದಾರೆ. ನಮ್ಮಪ್ಪನ ಪಂಚೆ ಎಲ್ಲಿ ನೋಡಿದ್ರೂ ಯೂಸ್ ಆಯ್ತವೆ. ನೋಡಿ, ಇಲ್ಲೂ ಸಹ ನಮ್ಮಪ್ಪನ ಪಂಚೆನೇ ಬೇಕಾಯಿತು ನಮ್ಮಮ್ಮಂಗೆ. ದೇವ. ಗೈಸ್ ನೋಡಿ, 3 ಥರ ಮೆಣಸಿನ್ಕಾಯಿ ತರಿಸ್ಕೊಂಡಿದ್ದಾರೆ ಖಾರದ ಪುಡಿ ಮಾಡೋಕ್ಕೆ. ಮತ್ತು ಧನಿಯಾ ಕಾಳು, ಸಾಂಬಾರು ಬೀಜ ಅಂತಾರಲ್ಲ, ಧನಿಯಾ ಕಾಳು ಅದು. ಗೈಸ್ ಎಲ್ಲದೂ ಚೆಂದಾಗಿ ಒಣಗೋ ಥರ ಒಣಗಿಸ್ಕೋಬೇಕು. ಯಾಕೆ ಅಂದರೆ ಮಿಲ್ಲಿಗೆ ಕೊಡ್ತೀವಿ ಅಲ್ಲ, ಆವಾಗ ಕ್ಲೀನಾಗಿ ಪುಡಿ ಆಗಲ್ಲ, ಇಲ್ಲ ಅಂದರೆ ಅದಕ್ಕೋಸ್ಕರ. ಇವತ್ತಿಗೂ ಸಹ ನನಗೆ ಮತ್ತು ನಮ್ಮ ಅಕ್ಕಂಗೆ ನಮ್ಮಮ್ಮನೇ ಖಾರದ ಪುಡಿನ ಪ್ರಿಪೇರ್ ಮಾಡಿ ಕೊಡೋದು. ಸೊ ಇವತ್ತಿಗೂ ನಾವೇನು ಸಾರು ಮಾಡ್ತೀವಿ ಅಲ್ಲ, ಅದಕ್ಕೆ ನಾವು ಯೂಸ್ ಮಾಡೋ ಖಾರದ ಪುಡಿ ನಮ್ಮಮ್ಮ ಮಾಡಿಕೊಡೋ ಖಾರದ ಪುಡಿನೇ. ನಾವು ಬೇರೆ ಆರ್ಟಿಫಿಷಿಯಲಾಗಿ ಲೈಕ್ ಏನದು ಹೊರಗಡೆ ಸಿಗುತ್ತಲ್ಲ ಮಸಾಲಾಸು, ಅದೆಲ್ಲ ಯೂಸ್ ಮಾಡಿ ಸಾರು ಮಾಡೋದಿಲ್ಲ. ಈ ಕಡೆ ನಮ್ಮ ಮಂಡ್ಯ ಕಡೆ, ಹಾಸನ್ ಈ ಕಡೆ ಪ್ರತಿಯೊಂದಕ್ಕೂ ಲೈಕ್ ಮಟನ್ ಸಾರಿಗೆ ಖಾರದ ಪುಡಿ ಬೇರೆ ಇರುತ್ತೆ, ಬೇಳೆ ಸಾರುಗಳಿಗೆ ಖಾರದ ಪುಡಿ ಬೇರೆ ಇರುತ್ತೆ. ಆ್ಯಕ್ಚುಲಿ ನಾವಿವತ್ತು ಖಾರದ ಪುಡಿ ಮಾಡಿಸ್ತಾ ಇರೋದು ಮಟನ್ ಸಾರಿಗೆ ಅಂತ. ಆದರೆ ಆಮೇಲೆ ಗೊತ್ತಾಯಿತು ಇದು ವೆರಿ ಸಿಂಪಲ್ ಅಂತ. ನನಗೆ ಇವತ್ತಿನ ತನಕ ಗೊತ್ತಿರಲಿಲ್ಲ. ಆದರೂ ನಾನು ನಿಮಗೂ ಹೇಳ್ತೀನಿ, ಶೇರ್ ಮಾಡ್ಕೋತೀನಿ ಅದೆಷ್ಟು ಸಿಂಪಲ್ ಇದೆ, ಹೇಗಿದೆ ಅಂತ. ಸೊ ಬನ್ನಿ ನೋಡೋಣ. ಗೈಸ್ ಕಣ್ಬಿಡೋಕ್ಕಾಗ್ತಾ ಇಲ್ಲ, ಸೂರ್ಯ ಏನು ಅಷ್ಟು ಇಲ್ಲ, ಆದರೂ ಸಹ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ನೋಡಿ, ಮೆಣಸಿನ್ಕಾಯಿ ಒಣಾಕಿ ಆಯಿತು. ಮೆಣಸಿನ್ಕಾಯಿ ಸಂಬಾರ. ಬನ್ನಿ ಈಗ ಕೆಳಗೆ ಹೋಗೋಣ. ಇದು ಕಲ್ಲಿಡ್ಬೇಕಲ್ವಮ್ಮ? ಕಲ್ಲಿಡ್ಬೇಕು. ಮೇಲೆ ಹೋಗ್ಬಾ, ಒಂದ್ಸಲ ಸಿಂಟೆಕ್ಸ್ ಹತ್ರ. ಕಲ್ಲಿಂದ ತತ್ತೀರಾ? ನಾನು ಇಡ್ತೀನಿ, ಹೋಗ್ಬಾರು. ಎಲ್ಲವೇ ಕಲ್ಲು?
ಅಲ್ಲಿ ಅನೆಕ್ ಪೀಸ್ ಐತೆ. ಗೊತ್ತಿದ್ರೆ ಸಣ್ಣ ನಿಮ್ಗೆ ಗೊತ್ತಿರೋದಾಗುತ್ತೆ ಏನು ಮಾಡಿದ್ರು. ಗೈಸ್ ನೋಡಿ, ನಮ್ಮನೆ ಆ್ಯಕ್ಚುಲಿ ಈ ಫುಲ್ ಲೇಔಟಿಗೆ ಫಸ್ಟ್ ಆಗಿದ್ದು. ಇದೇನಿದೆ ಅಲ್ಲ ವಿದ್ಯಾನಗರ, ಇಲ್ಲಿಗೆ ಫಸ್ಟ್ ದೊಡ್ಡ ಮನೆ ಆಗಿದ್ದು ಈ ಲೈನಲ್ಲೆಲ್ಲ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇದೊಳ್ಳೆ ಫ್ಲೈಓವರ್ ಥರ ಇದೆ ನೋಡಿ. ಕಾರ್ನರ್ ಹೌಸ್ ಆಗಿದ್ರಂತೂ ಸಖತ್ತಾಗಿರೋದು. ಬಟ್ ನಮ್ಮ ಮನೆ ಪಕ್ಕ ಇನ್ನೊಂದು ಮನೆ ಇದೆ, ಹಾಗಾಗಿ ಇದು ಕ್ಲೋಸ್ ಆಗಿಬಿಡತ್ತೆ. ನಮ್ಮಮ್ಮ ಈಗ ಮೇಲೆ 4th ಫ್ಲೋರ್ಗೆ ಹೋಗ್ಬಿಟ್ಟು ಏನದು ವಾಟರ್ ಅಲ್ಲೆಲ್ಲ ನೋಡ್ಕೊಬಾ ಅಂತ ಹೇಳ್ತಿದ್ದಾರೆ. ಬನ್ನಿ ಹೋಗೋಣ. ಅಲ್ಲಿ ನೋಡಿ ಪಾರಿವಾಳ ಅಲ್ಲಿ ಕಾಣಿಸ್ತಾ ಇದೆಯಾ? ಬನ್ನಿ ಇವಾಗ ಹೋಗೋಣ. ಅಲ್ಲಿಗೆ ಹತ್ತೋ ಅಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ. ಚೆನ್ನಾಗಿದೆ ಗೈಸ್ ನಮ್ಮನೆ, ಸೂಪರ್ ಆಗಿದೆ. ಒಟ್ಟು 7 ಮನೆ ಇದೆ, ನಾವಿರೋದು ಸೇರಿ. ಈಗ ಹತ್ತುತ್ತಾ ಇದ್ದೀನಲ್ಲ, ಇದು 3rd ಫ್ಲೋರ್ಗೆ. ಇಲ್ಲಿ ಒಂದೇ ಇರೋದು ರೂಮ್. ಇಲ್ಲಿ ಒಂದು ದೊಡ್ಡ ರೂಮು ವಿತ್ ಕಿಚನ್ನು ಮತ್ತು ಒಂದು ಬಾತ್ರೂಮ್ ಇದೆ. ಅಲ್ಲಿ ಮೇಲ್ಗಡೆ 4th ಫ್ಲೋರು ಟ್ಯಾಂಕ್ ಎಲ್ಲ ಇರೋದು. ಅಲ್ಲಿಗೆ ಹತ್ತೋಕ್ಕೆ ಐರನ್ ಲ್ಯಾಡರ್. ಬನ್ನಿ ಹತ್ತೋಣ. ಹೋಗಿ ಏನು ನೋಡಬೇಕು? ನೀರು ಎಷ್ಟಿದೆ ಅಂತನಾ? ನೋಡಿ ಗೈಸ್, ಇದು ನಮ್ಮನೆ ಸೋಲಾರ್. ಆ ಯೆಲ್ಲೋ ಕಲರು ನಮ್ಮನೆ ಟ್ಯಾಂಕು, ನಮಗಷ್ಟೇ ಬರುತ್ತೆ. ಸೊ ಈ 3 ಟ್ಯಾಂಕ್ ಬಂದ್ಬಿಟ್ಟು ಬಾಡಿಗೆ ಮನೆಗೆ. ನಮ್ಮಮ್ಮ ಇಲ್ಲಿ ಯಾಕೆ ಹಚ್ಚಿದ್ದಾರೆ ಗೊತ್ತಾ? ಬೆಳಗ್ಗೆ ಒಂದು ಸಲ ಓವರ್ಫ್ಲೋ ಮಾಡಿರ್ತಾರೆ, 10-11 ಗಂಟೆ ಆಗಿರಲ್ಲ, ನೀರು ಅಂತ ಕಾಲ್ ಮಾಡ್ತಾರೆ. ಎಷ್ಟು ನೀರು ತುಂಬಿಸಿದ್ರೂ ಹೀಗೆ ಮಾಡ್ತಾರೆ. ನಮ್ಮಮ್ಮಂಗೆ ಅದು ಕೋಪ ಬರುತ್ತೆ, ಬಿಕಾಸ್ ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಹಿಡ್ತಾ ಇಲ್ಲ, ಹೇಗೋ ನೀರು ತುಂಬಿಸ್ತಾರಲ್ಲ ಅಂದ್ಬಿಟ್ಟು ತಾತ್ಸಾರ ಅವರಿಗೆ, ನೆಗ್ಲಿಜೆನ್ಸ್. ಯಾರಪ್ಪನ ಮನೆಗಂಟು ನಮ್ಮದೇನು ಕೊಡಬೇಕಾ? ಅವ್ರು ಕೊಡೋದು 100-150 ರೂಪಾಯಿ ವಾಟರ್ ಚಾರ್ಜು. ಏನಂತೆ ತುಂಬಿಸ್ಲಿ ಅಂತಾರೆ. ಅಷ್ಟಕ್ಕೆ 150 ರೂಪಾಯಿ ವಾಟರ್ ಚಾರ್ಜಿಗೆ ಇವ್ರಿಗೆ ತಿಂಗಳ ಪೂರ್ತಿ ವಾಟರ್ ಸಪ್ಲೈ ಮಾಡಬೇಕು. 150-200 ಇರ್ಬೋದು, ಬಟ್ ಐ ಆಮ್ ನಾಟ್ ಶ್ಯೂರ್, ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಒಂದು ಹಿಡ್ತಾ ಅಂತ ಇರಬೇಕು, ಬಿಕಾಸ್ ವಾಟರ್ ವೆರಿ ಪ್ರೀಷಿಯಸ್. ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದು ಅಲ್ವಾ ಗೈಸ್? ಏನು ಮಾಡೋದು, ನಮಗೆ ಇರೋ ಥರ ಬುದ್ಧಿ ಎಲ್ಲರಿಗೂ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಲ್ಲ? ಆದರೂ ನಮ್ಮಮ್ಮಂಗೆ ಪುಳು 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 ಅನ್ನುತ್ತೆ. ಓನರ್ ಅಲ್ವಾ, ಅದಕ್ಕೆ. ಬಾಡಿಗೆದಾರರ ಏನದು ಸ್ಥಿತಿಲಿ ಹೋಗಿ ನಿಂತ್ಕೊಂಡ್ರೆ ಗೈಸ್, ವಾಟರ್ ಫುಲ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ನೋಡಿ ಮಾಡಿ ಅವರು ಯೂಸ್ ಮಾಡಬೇಕು. ನಾನಂತೂ ಇಲ್ಲಾಗಿರ್ಬೋದು ಅಲ್ಲಾಗಿರ್ಬೋದು, ನಮ್ಮದೇ ಸ್ವಂತ ಮನೆ, ನಾವೇ ಸ್ವಂತ ವಾಟರ್ ಫಿಲ್ ಮಾಡ್ತೀವಿ ಅಂದ್ರೂ ಸಿಂಕ್ ಹತ್ರ ಎಲ್ಲ ವಾಟ್ರ್ ಬಿಟ್ಟಾಗ ಕಮ್ಮಿನೇ ಬಿಡ್ತೀವಿ. ಬಿಕಾಸ್ ಜೋರಾಗಿ ಬಿಟ್ಟು 1 ಗಂಟೆ ತೊಳೆದ್ರೆ ಎಷ್ಟು ವಾಟರ್ ಹೋಗುತ್ತೆ, ಕಮ್ಮಿ ಬಿಟ್ಟು ಸ್ವಲ್ಪ ತೊಳ್ಕೊಂಡ್ರೆ ಎಷ್ಟಾಗತ್ತೆ? ಸೊ ಅದು ಕಾನ್ಷಿಯಸ್ಸು ಓನರ್ಗಳ್ಗಿರುತ್ತೆ, ರೆಂಟ್ ಕೊಡೋರ್ಗಿರೋದಿಲ್ಲ. ನಿಜ ಅಲ್ಲ? ನಮ್ಮಮ್ಮ ಬೆಳಗ್ಗೆ ಫುಲ್ ಟ್ಯಾಂಕ್ ಮಾಡಿರ್ತಾರೆ, ಎಲ್ಲದು ಓವರ್ಫ್ಲೋ ಆಗೋ ತನಕ. ಸೊ ಇವಾಗ 3/4 ಟ್ಯಾಂಕ್ ಇದೆ. ಇದು ನಮ್ಮನೆ ಟ್ಯಾಂಕು. ಸೊ ಇದು ಫುಲ್ ಇದೆ ಗೈಸ್, ಸ್ವಲ್ಪನೇ ಖಾಲಿ ಆಗಿರೋದು.
ಓನರ್ ಮನೆ ವಾಟರ್ ಅಲ್ಲ, ಸ್ವಲ್ಪ ಅಷ್ಟೇ ಖಾಲಿ ಆಗುತ್ತೆ. ಬಿಕಾಸ್ ನಾವು ನೋಡಿ ಮಾಡಿ ಖರ್ಚು ಮಾಡ್ತೀವಿ ಅಲ್ಲ, ಅದಕ್ಕೆ. ಫುಲ್ ಟಾಪಲ್ಲಿದ್ದೀನಿ ಗೈಸ್, ನೋಡಿ ನಮ್ಮ ಚನ್ನರಾಯಪಟ್ಟಣ. ನಾನು ಡೇ 1 ಸ್ಟೇಡಿಯಮ್ಗೆ ಹೋಗಿದ್ದೆ ಅಲ್ಲ, ಬನ್ನಿ ತೋರಿಸ್ತೀನಿ ಅದು ಯಾವುದು ಅಂತ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಇದೆ. ಸೊ ಇದು ಸ್ಟೇಡಿಯಮ್ಮು. ನಮ್ಮನೆಯಿಂದ ಆಲ್ಮೋಸ್ಟ್ 1.5-2 ಕಿಲೋಮೀಟರ್ ಇದೆ. ಇದು ನಮ್ಮ ಮನೆ ನೋಡಿ, ಇದಿದೆ ಈ ಪೈಪ್. ಅಲ್ಲಿ ನೋಡಿ ನಮ್ಮ ಪಾಲೆ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಕೆತ್ಕತಾವ್ರೆ. ಎಲ್ಲ ಟ್ಯಾಂಕಿಲೂ 90% ಇದೆ, ಮುಕ್ಕಾಲ್ಗಿನ ಜಾಸ್ತಿ. ಎಲ್ಲ 90% ಇದ್ದೇ ಇರುತ್ತೆ, ಒಂದಾದ್ಮೇಲೆ ಎಲ್ಲ ಆಗಿರುತ್ತೆ. ಓ, ನಮ್ಮಮ್ಮ ಫುಲ್ ಸುಸ್ತಾಗಿ ನೋಡಿ ಗೈಸ್, ಅಲ್ಲೇ ಟೆಂಡರ್ ಕೊಕೊನೆಟ್ ಡ್ರಿಂಕ್ ಮಾಡಿ ಬೊಂಬಲು ತಿಂತಾ ಇದ್ದಾರೆ. ಈಗಲೇ ಬೇಡ, ಈಗಲೇ ಬೇಡ, ಕುಡಿತಾ ಇದ್ದೀನಿ ಹಿಂಗೆ. ಬನ್ನಿ ಚಪಾತಿ ಮಾಡೋಣ. ನಮ್ಮಮ್ಮ ಪೂಜೆನಲ್ಲಿ ಬ್ಯುಸಿ ಆಗಿದ್ದಾರೆ, ನನ್ನ ನೋಡಿ ಕಲ್ತಿದ್ದಾರೆ. ಎಷ್ಟು ಸಲ ಹೇಳ್ತೀನಿ ಗೈಸ್ ಇದನ್ನು. ಸೊ ಬನ್ನಿ ನೋಡಿ ನಮ್ಮಮ್ಮ ಹೆಂಗೆ ಇಟ್ಕೊಂಡಿದ್ದಾರೆ ಅಡುಗೆ ಮನೆ ಅಂತ. ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ನಾನೇ ಕ್ಲೀನ್ ಮಾಡೋದು ನಮ್ಮನೆ ಅಡುಗೆ ಮನೆನ. ನಮ್ಮಮ್ಮ ಹಿಂಗೆ ಇಟ್ಕೋತಾರೆ. ಬನ್ನಿ ಇದೆಲ್ಲ ಕ್ಲೀನ್ ಮಾಡೋಣ ಅಷ್ಟರಲ್ಲಿ ನಮ್ಮಮ್ಮನೇ ಬಂದುಬಿಡ್ತಾರೆ, ಚಪಾತಿ ಮಾಡ್ಕೊತಾರೆ, ನಾವು ಕ್ಲೀನಿಂಗ್ ಮಾಡಿಬಿಡೋಣ. ಗೈಸ್, ನಾವು ಅಫಿಷಿಯಲಾಗಿ ಶೆಲ್ಫ್ ಒರ್ಸೋಕ್ಕೆ, ಸ್ಟವ್ ಒರ್ಸೋಕ್ಕೆ ಅಂದ್ಬಿಟ್ಟು ಬಟ್ಟೆ ಇಡಲ್ಲ. ನಮ್ಮಪ್ಪನ ಹಳೆ ಪಂಚೆ ಬಟ್ಟೆ, ಇಲ್ಲೂ ಪಂಚೆನಾ, ಇದೇ ನಮಗೆ ಕ್ಲೀನಿಂಗ್ ಕ್ಲಾತ್. ಗೈಸ್ ನೋಡಿ ಎಷ್ಟು ಚೆಂದಾಗಿ ಕ್ಲೀನ್ ಮಾಡಿದ್ದೀನಿ. ಮುಂಚೆ ಹೆಂಗಿತ್ತು ಅಂತ ನೋಡಿದ್ರಲ್ಲ, ನೋಡಿ ಇಲ್ಲಿ ಹಾಕ್ತೀನಿ, ಬೇಕಾದ್ರೆ ಸೈಡಲ್ಲಿ ನೋಡ್ಕೊಳ್ಳಿ. ದಿಸ್ ಇಸ್ ಹೌ ಶ್ವೇತಾ ಇಸ್. ಗೈಸ್, ನಾನೇನೋ ಸ್ವಲ್ಪ ಬರೋ ತನಕ ಹೆಲ್ಪ್ ಮಾಡೋಣ, ಕ್ಲೀನ್ ಮಾಡೋಣ ಅಂತ ಬಂದರೆ ನಾನೇ ಮಾಡಬೇಕಂತೆ. ಹೆಂಗೈತೆ ನೋಡಿ ಗೈಸ್, ನಮ್ಮ ಅಪ್ಪಂಗೆ ಯೋಚನೆ ಹತ್ಕೊಂಡ್ಬಿಟ್ಟೈತೆ, ಹೆಂಗ್ ಜಾಸ್ತಿ ಆದೆ ಅಂತ. ಏನವಾರ್ಜೆ ಯಾವ ಕಡೆಯಿಂದನಪ್ಪಾಜಿ ಕ್ಯಾಪ್ಚರ್ ಮಾಡ್ತೀನಿ ನೋಡಪ್ಪಾಜಿ. 79.9. ಎಪ್ಪತ್ನಾಲ್ಕ 79 ನೋಡ್ತೀನಿ, ಕಾಣ್ತಾ ಇದೆ ಈಗ ನೋಡಿ. ಈಗ ಬನ್ನಿ ನೋಡಿ ಗೈಸ್, ಏನು ಡವ್ ಹೊಡಿತಾರೆ. ಇದು 74 79 ನೀವೇ ಹೇಳಿ. ಹಾಂ, ಬರೀ ಇಂಥವೇ. ಬಾರಪ್ಪ, ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಯೋಚನೆ ವಯಸ್ಸಾಯ್ತು, ತುಂಬಾ ಯೋಚನೆ ಜಾಸ್ತಿ. ಹಿಂಗಾಯ್ತು, ನೆನ್ನೆ ಚಿಕ್ಕಪ್ಪ ಸಿಕ್ಕಿತ್ತ,
ಚಿಕ್ಕಪ್ಪ ನೋಡಿ ಹೆಂಗ್ ವಾಕಿಂಗ್ ಮಾಡ್ಕೊಂಡು ಓಡಾಡುತ್ತೆ. ನಮ್ಮಪ್ಪ ಸಲ ಬೈಕು. ಹಾ ಬೆಳಗ್ಗೆ ಸಂಜೆ ಎಲ್ಲ ಅದು ಗೌರ್ಮೆಂಟ್ ಫೀಲ್ಡು ಹೊಸ ಬಸ್ ಸ್ಟ್ಯಾಂಡ್ ಹೋಗಿ ಗೌರ್ಮೆಂಟ್ ಫೀಲ್ಡಲ್ಲಿ ಎಲ್ಲ ಕುಟ್ಟು ಮಾತಾಡ್ಕೊಂಡು ಬರುತ್ತೆ. ನಿಮ್ಮ ಅಪ್ಪ ಮನೇಲಿದ್ರು ಅಷ್ಟೇ, ಮುಟ್ಟೋದಕ್ಕೆ ಹೋದ್ರು ಅಷ್ಟೇ. ಹೇಳಿದ್ದು ಕೇಳೋಲ್ಲ. ನನಗೆ ಯೋಚನೆ ಅಷ್ಟೊಂದು ಅಪ್ಪ ಇವನ್ನೆಲ್ಲ ಸರಿಯೆಲ್ಲ ಕಾಣ್ಕೊಳ್ಳಿ. ಸ್ವಲ್ಪ ಈಸಿ ಪ್ರಾಬ್ಲಮ್ ಹಂಗೆಲ್ಲ ವಾಕ್ ಮಾಡೋಕ್ಕೆ ಸಣ್ಣ ಹೊಟ್ಟೆ ಎಲ್ಲ ಆಗೋಲ್ಲ. ತಿನ್ನದ್ ಬೇಡಮ್ಮ. ನೆನ್ನೆ ಜೀರಾ ಜ್ಯೂಸ್ ಕುಡಿಲಿಲ್ವಾ? ಎಂತ ವೀಸಿಂಗ್ ಪ್ರಾಬ್ಲಮ್ ನಿಂಗೆ? ಅದು ಅದೇನಾಗಲ್ಲ. ಕೋಲ್ಡ್ ಆಗಿರೋ ಜ್ಯೂಸ್ ಕುಡಿದ್ರೆ ಹಿಂಗೆ ಆಗೋದಿಲ್ಲ. ಕಹಕ್ಕೆ ಹಣ್ಣು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಕೆಂಪದಲ್ಲೇ ಕಡಿಮೆ ಆಯ್ತಿಲ್ಲ, ಕಡಿಮೆ ಆಗಿಲ್ಲ. ನಾನು ಒಬ್ಳೆ ನಿಯತ್ತ ಕಮ್ಮಿ ಆಗಿರೋದು. ಇವತ್ತು 4 ಸೆಂಟಿಮೀಟರ್ ಕಾರವಾರ ಬರ್ತಾರೆ ನೋಡ್ಕೊಂಡು ನಿಮ್ಮ ಆಕ ಮೇಲೆ ಹೋಗಿ ಮಾಡಿ ದಡ್ಡ ಮಾಡ್ತೀನಿ. ನೀನು ಸಣ್ಣ ಆಗ್ಬೋದು, ನಾನು ಸಣ್ಣ ಆಗ್ಬೋದು. ತಗೊಳ್ಳಿ, ಬಿಸಿ ಬಿಸಿದ್ ಕೊಡಿ ಅಪ್ಪಾಜಿಗೆ. 3 ಆಯ್ತು. ಎಲ್ಲಾರ್ದು ಒಂದೇ ಇರುತ್ತೆ. 3 ಕೊಡಂಗಿಲ್ಲ ಕಣೋ ನಿಮ್ಮ ಅಪ್ಪಂಗೆ. ಏಕೆ ಶಾಸ್ತ್ರಾಣಿ 2 ಕೊಡಿ, ಆಮೇಲೆ 2 ಕೊಡೋಣ. ಚೆನ್ನಾಗಿ ಮಾಡ್ತೀನಿ. ನಾನು ಮಾಡ್ದವನು ತಿಂದೊಬ್ಬಿ ಇಷ್ಟಿನ ಚಪಾತಿನೇ ಸೇರೋಲ್ಲ. ನಾನು ಮಾಡಿದವು ಇನ್ನೊಂದ್ಸತಿ ಹೋಗ್ತಾನೆ ಬೇಯಿಸ್ಬೇಕಾಯ್ತಂದೆ. ನಾನು ಕೊಡೋದು ನಮ್ಮ ಅಪ್ಪಂಗೆ 6 ಬೇಕು ಚಪಾತಿ. ಜಾಸ್ತಿ ತಿಂತಾರೆ ಇದೆ ನಾನು ಮಾಡಿದವನು. ಮಧ್ಯಾಹ್ನ ತಿನ್ನಲ್ಲ. ಮಧ್ಯಾಹ್ನ ನಾವು ಊಟ ಮಾಡಲ್ವಲ್ಲ. ಇನ್ನಷ್ಟು ಹೇಳಿ ಗೊತ್ತಲ್ಲ ನಾನು. ಅಲ್ಲೇ ಇದೆ ದೀಪ ಎಳೆದಾಗ ಬದಾಗ ಬಿದ್ದತ್ತು, ಅಲ್ಲೇ ಇಡು. ನೋಡಿ ಗೈಸ್, ನನ್ನ ಚಪಾತಿ ಹೆಂಗ್ ಊದ್ಕತಾವೆ. ನಮ್ಮಮ್ಮ ಮಾಡಿದ್ರೆ ಎಮ್ಮೆ ತಪ್ಪೆ ಇದ್ದಂಗೆ ಇರ್ತವೆ ಗೈಸ್. ಎಷ್ಟು ಸಾಫ್ಟ್ ಆಗಿ, ಎಷ್ಟು ಚೆನ್ನಾಗಿದೆ. ನಂಗೆ ಹೊಟ್ಟೆ ಹಸಿತಾ ಇಲ್ಲ. ಕೋರ್ಟಿಗೆ ಹೋಗಲ್ವಾ? ಆ ಪ್ರಶಾಂತ್ಗೊಂದು ಕಾಲ್ ಮಾಡಪ್ಪಾಜಿ. ಇವತ್ತು ಹಿಯರಿಂಗ್ ಇದೆ, ಏನ್ ಮಾಡ್ಲಿ ಅಂತ. ನಮ್ಮಪ್ಪಂದು ನಮ್ಮಮ್ಮಂದು ತಿಂಡಿ ಆಯಿತು. ಬನ್ನಿ ಈಗ ನಾವು ತಿನ್ನೋಣ. ಗೈಸ್, ಚಪಾತಿ ಜೊತೆಗೆ ಬೀಟ್ರೋಟು ಮತ್ತು ಕ್ಯಾರೆಟು ಹಾಕಿ ಪಲ್ಯ ಮಾಡಿದ್ದಾರೆ. ಸೊ ಬನ್ನಿ ಈಗ ತಿನ್ನೋಣ. ನಾನೇ ಮಾಡಿರೋ ಚಪಾತಿ ಸಾಫ್ಟಾಗಿ, ಚಿಕ್ಕದಾಗಿ, ತೆಳುವಾಗಿ ಮಾಡಿದ್ದೀನಿ. ಪಲ್ಯ ಹೇಗಿದೆ ಅಂತ ಟೆಸ್ಟ್ ಮಾಡೋಣ. ಚೆನ್ನಾಗಿದೆ.
ಮೂಗ್ಬಿಟ್ಟು ಸೂಪರಾಗಿ ಕಾಣ್ತಿದೆ ಅಲ್ಲ. ಗೈಸ್, ಇವಾಗ ನಾನು ನಮ್ಮಪ್ಪ ಲಾಯರ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಸೀರಿಯಸ್ ಆಗಿ. ಯಾಕೆ ಏನು ಅಂತ ಹೇಳ್ತೀನಿ ನಿಮಗೆ, ಹೇಳ್ತೀನಿ ಇವತ್ತು. ಅದೆಲ್ಲ ಹೇಳ್ತೀರಾ? ಹೇಳಬೇಕು. ಅಕ್ಕಪಕ್ಕದಲ್ಲಿ ಎಂಥ ಡರ್ಟಿ ಜನಗಳು ಇರ್ತಾರೆ, ಕಿತ್ತೋದ್ ಜನಗಳು ಇರ್ತಾರೆ ಅಂತ ಹೇಳ್ಕೋಬೇಕು ಅಲ್ವಾ ಗೈಸ್? ಬನ್ನಿ ಹೋಗೋಣ. ನೋಡಿ ಗೈಸ್, ಗಂಡ ಹೆಂಡತಿ ಹೆಂಗ್ ಕುತ್ಕೋತಾರೆ. ರಾಜ ರಾಣಿ ನಾನು ನೀನು ಅಂತ. ಫೋನ್ ಮಾಡಿ ಆಗಿತ್ತು, ಈಗಿಲ್ಲ ನಂಬರು. ನೋಡಿ ಗೈಸ್, ಅಲ್ಲಿ ಕಾರ್ ನಿಂತಿದೆ, ನಾವು ಪಿಲ್ಲರ್ ಎಲ್ಲ ಹಾಕಿದ್ದೀವಿ. ಸೊ ಇದೇ ಜಾಗದ ವಿಷಯಕ್ಕೆ ನಾವೀಗ ಕೋರ್ಟಿಗೆ ಹೋಗ್ತಾ ಇರೋದು. ಈ ಜಾಗ ಏನು ತುಂಬ ದೂರ ಇಲ್ಲ ಗೈಸ್, ನಮ್ಮ ಮನೆ ಬ್ಯಾಕ್ ಸೈಡೇ ಇದೆ. ಸೊ ನಮ್ಮಪ್ಪ ಹಾರ್ಡ್ ಕ್ಯಾಶ್ ಕೊಟ್ಟು ತಗೊಂಡಿರೋ ಅಂಥ ಜಾಗ ಇದು. ಅಂಥದ್ರಲ್ಲಿ ಇವ್ರುಗಳು ಅದು ರೋಡ್ ಅಂತೆ, ಅವ್ರ ಅಪ್ಪನ ಮನೆದಂತೆ. ಸೊ ನಾವು ದುಡ್ಡು ಕೊಟ್ಟು ತಗೊಂಡಿರೋ ಸೈಟನ್ನು ರೋಡ್ ಅಂತ, ಪಬ್ಲಿಕ್ ರೋಡ್ ಅಂತ, ಅದು ಗೌರ್ಮೆಂಟಿಗೆ ಸೇರಿದ್ದು ರೋಡ್ ಅಂತ ನಾವು ಬಿಡಬೇಕಂತೆ. ಏನು ಇವ್ರ ಅಪ್ಪ ಕೊಟ್ಟಿದ್ದಾನ ನಾವು ಬಿಟ್ಬಿಡೋಕ್ಕೆ? ಅದರಲ್ಲೂ ಅಲ್ಲೊಬ್ಬ ಇದ್ದಾನೆ ಕಾಂಪೌಂಡ್ರು, ಆ ಬೇವರ್ಸಿದೆ ಜಾಸ್ತಿ. ಆ್ಯಕ್ಚುಲಿ ಅಕ್ಕಪಕ್ಕದ ಹಿಂದ್ಗಡೆ ಜನಕ್ಕೆಲ್ಲ ಹತ್ತಿಸ್ಕೊಟ್ಟಿರೋದೇ ಆ ಲೋಫರ್ ನನ್ನ ಮಗ. ಅವನಿದಾನಲ್ಲ, ಅವನು ಉದ್ಧಾರ ಆಗ್ತಾನ, ಅವ್ನು ಬರಬಾರ್ದು ಬಂದು ಸಾಯ್ತಾನೆ ಗೈಸ್. ನಿಜಕ್ಕೂ ನಾವು ಎಷ್ಟು ಇಷ್ಟಪಟ್ಟು 2017ರಲ್ಲಿ ಅಲ್ಲಿ ಮನೆ ಕಟ್ಟಿಸ್ಬೇಕು ಪುಟ್ಟದಾಗಿ. ಆ್ಯಕ್ಚುಲಿ ಈಗ ನಾವೇನಿದ್ದೀವಲ್ಲ ಆ ಮನೆ ಸ್ವಲ್ಪ ಬೋರ್ ಆಗಿದೆ, ಹೊಸ ಮನೆ ಪುಟ್ಟದಾಗಿ ಕಟ್ಟಿಸ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಪ್ಲ್ಯಾನ್ ಮಾಡಿ ಎಲ್ಲ ಪೂಜೆ ಮಾಡಿಸಿ ಪಿಲ್ಲರೆಲ್ಲ ಹಾಕಿಸ್ತಾ ಇದ್ದೀವಿ. ಸ್ಟೇ ತಂದಿದ್ದಾನೆ ಬೇವರ್ಸಿ. ಯಾಕೆ ಅಂದರೆ ಅದು ಪಬ್ಲಿಕ್ಕಿಗೆ ದಾರಿ ಅಂತೆ. ಲೋಫರ್ ನನ್ನ ಮಗ, ಈ ನನ್ನ ಮಗಂಗೆ ಗೊತ್ತಾ, ನನ್ನ ಮಗನೇ ಬೇವರ್ಸಿ ಆ್ಯಕ್ಚುಲಿ ರೋಡಲ್ಲಿ ಮನೆ ಕಟ್ಕೊಂಡಿದ್ದಾನೆ. ಫುಲ್ ಎಲ್ಲ ನಕಾಶೆಗಳನ್ನ ತೆಗೆದು ಬ್ಲೂ ಪ್ರಿಂಟ್ಸ್ನ ನೋಡಿದ್ರೆ ಆ ಬೇವರ್ಸಿ ಆ್ಯಕ್ಚುಲಿ ಸ್ವಲ್ಪ ಏನೋ ಇದ್ದಿರೋ ರೋಡಲ್ಲಿ ಅವನು ಕಾಂಪೌಂಡ್ ಹಾಕ್ಕೊಂಡು ಮಜಾ ಮಾಡ್ತಾಯಿದ್ದಾನೆ. ನಮ್ಮದು ಖಾಲಿ ಇತ್ತಲ್ಲ ಜಾಗ, ಮತ್ತು ಅಲ್ಲಿ ನಾವು ಮನೆ ಕಟ್ಟಿದ್ರೆ ಆ ಬೇವರ್ಸಿ ಮನೆಗೆ ಬೆಳಕು ಹೋಗಲ್ಲ ಅಲ್ಲ, ಅವನಿಗೆ ಅದು ಬಂದ್ಬಿಡ್ತು. ಸೊ ಹಾಗಾಗಿ ಕಂತ್ರಿ ನನ್ನ ಮಗ ಇವನು ಹಾಳಾಗೋದಲ್ದೇ ಆ ಹಿಂದಗಡೆ ಲೈನಲ್ಲಿ ಬರೋರ್ನೆಲ್ಲ ಹಾಳು ಮಾಡಿಕೊಂಡು ಗುಂಪು ಕಟ್ಕೊಂಡು ಕೇಸ್ ಹಾಕಿದ್ದಾನೆ. ಆಲ್ಮೋಸ್ಟ್ 10 years ಆಯಿತು. ನಮ್ಮಪ್ಪ ಸೋಮಾರಿ, ಸ್ವಲ್ಪ ಹೋಗಲ್ಲ. ನಾವೇ ನಿಂತರೆ ಇದು ನಮಗೇನೂ ಅಲ್ಲ. ಎಷ್ಟು ಲಾಯರ್ ಹತ್ರ ನಾವು ತೋರಿಸಿದ್ದೀವಿ, ಫುಲ್ ಲೀಗಲಾಗಿದೆ ಡಾಕ್ಯುಮೆಂಟ್ಸು. ಯಾಕೆ ನಿಮ್ಮ ಚನ್ನರಾಯಪಟ್ಟಣದ ಲಾಯರು ಈ ಕೇಸ್ನ ಮುಗಿಸ್ತಾ ಇಲ್ಲ ಅಂತ ಕ್ವೆಶ್ಚನ್ ಮಾಡ್ತಾರೆ. ಏನು ಹೇಳೋಕ್ಕಾಗತ್ತೆ ಹೇಳಿ? ಸೊ ಇರಲಿ, ನೋಡೋಣ ಅದೆಷ್ಟು ದಿನ ನಡೆಯುತ್ತೆ. ಬಟ್ ಖಂಡಿತವಾಗ್ಲೂ ಹೇಳ್ತೀನಿ, ಈ ಬೇವರ್ಸಿ ಇದನ್ನಲ್ಲ ಕಾಂಪೌಂಡ್ರು ನೆಗೆದು ಬಿದ್ದು ಹೋಗ್ತಾನೆ. ಈ ಜಾಗನ ಯಾವತ್ತಿಗೂ ನಾವು ಬಿಟ್ಕೊಡಲ್ಲ, 100 ವರ್ಷ ಆದರೂ ಬಿಟ್ಕೊಡಲ್ಲ. ಅದು ಏನು ಕಿತ್ಕೋತಾರೋ ಕಿತ್ಕೊಳ್ಳಿ ಈ ಬೇವರ್ಸಿ ನನ್ನ ಮಕ್ಕಳು, ನೋಡೇ ಬಿಡ್ತೀವಿ. ನಾನಲ್ಲ, ನನ್ನ ಗಂಡ ಬಂದು ನಿಂತರಂತೂ ಮುಗೀತಿವ್ರ ಕತೆ. ನನ್ನ ಗಂಡ ಎಂತೆಂಥ ಕೇಸ್ನ ಜಟಾಪಟಿಸ್ಕೊಂಡು ಬರ್ತಾನೆ, ಯಾವುದು ನಿಲ್ಲಕ್ಕೆ ಬಿಡೋದಿಲ್ಲ. ಅಂಥದ್ರಲ್ಲಿ ಇಷ್ಟು ಡಾಕ್ಯುಮೆಂಟ್ಸು ಮುನ್ಸಿಪಲಿಂದ ಕ್ಲಿಯರ್ ಆಗಿದೆ ಮನೆ ಕಟ್ಬೋದು ಅಂತ. ಸೊ ಮುನ್ಸಿಪಲಲ್ಲಿರೋ ಡಾಕ್ಯುಮೆಂಟ್ಸು ಇವ್ರಿಗೆ ಸುಳ್ಳಂತೆ ಬೇವರ್ಸಿಗಳು, ಅದು ಡಾಕ್ಯುಮೆಂಟ್ಸ್ ಅಲ್ಲಂತೆ. ಈ ಬೇವರ್ಸಿ ಹೇಳೋದು ಬಾಯಿ ಮಾತು ಡಾಕ್ಯುಮೆಂಟ್ಸ್ ಅಂತೆ. ಬರ್ತಾರೋ ಕೋಪಕ್ಕೆ ನನಗೆ ಅವನನ್ನ ಅಲ್ಲೇ ಏನು ಮಾಡೋದು, ಏನನ್ನು ಕೈಗೆ ತಗೋಬಾರ್ದು. ಇದೇ ಕೋರ್ಟ್ ಅಂತ ಇದೆ, ಪೊಲೀಸ್ ಸ್ಟೇಷನ್ ಅಂತ ಇದೆ, ಅಲ್ಸಿ ನೋಡೋಣ. ನೋಡಿ ಈ ನನ್ನ ಮಕ್ಕಳು ಉದ್ಧಾರ ಆಗ್ತಾರ, ಸುವರ್ಣ ನನ್ನ ಮಕ್ಕಳು. ಈ ಚಪ್ಪರ್ ನನ್ನ ಮಕ್ಕಳು ಏನೂ ಕಿತ್ಕೊಳಕ್ಕಾಗೋದಿಲ್ಲ. ಲೋಫರ್ ನನ್ನ ಮಕ್ಕಳು, ಕಂಡೋರ ಆಸ್ತಿಗೆ ಆಸೆ ಪಡೋ ನನ್ನ ಮಕ್ಕಳು, ದರ್ವೇಶಿ ನನ್ನ ಮಕ್ಕಳು. ಯೋಗ್ಯತೆ ಇದ್ರೆ ದುಡ್ಡು ತಿನ್ಬೇಕು. ಯಾರ್ಯಾರ ಮನೆ ಹಾಳು ಮಾಡಿ ಮನೆ ಕಟ್ಕೊಂಡು ಸಾಯ್ತಾ ಇದ್ದಾನೋ ಇಲ್ಲಿ ಬಂದವನೆ ಶನಿ ನನ್ನ ಮಗ. ನಮ್ಮ ಮನೇಲಿ ಬರೀ ಪಾಸಿಟಿವ್ ಎನರ್ಜಿನೇ ಗೈಸ್ ಇರೋದು. ಆ್ಯಕ್ಚುಲಿ ಅದು ಹೇಗೆ ಹೇಳ್ತೀನಿ ಅಂದರೆ, ಈ ರೀತಿ ಹಸು ಮನೆ ಬಾಗ್ಲಿಗೆ ಬಂದರೆ ಅದು ಪಾಸಿಟಿವ್ ಎನರ್ಜಿ. ಆ ಮನೇಲಿ ನಿಜಕ್ಕೂ ಲಕ್ಷ್ಮಿನೂ ಇರ್ತಾನೆ ಮತ್ತು ಒಳ್ಳೆಯದು ಸಹ ಆಗುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ.
ಸೊ ಅಂಥ ಬೇವರ್ಸಿಗಳು ಮನೆಯಿಂದ ಇಟ್ಕೊಂಡು ಏನೇ ಕಿತ್ತಾಕಿದ್ರೂ ಸೊ ಒಳ್ಳೆತನ ಅನ್ನೋದಿದ್ರೆ ನಿಜಕ್ಕೂ ಆ ದೇವರು ನಮ್ಮನ್ನು ಕಾಪಾಡ್ತಾನೆ. ಇದಕ್ಕಿದೆ ಸಾಕ್ಷಿ. ನೀವೇ ನೋಡಿರ್ಬೋದು, ನಿಮಗೆ ಮೊನ್ನೆನೂ ತೋರಿಸಿದ್ದೆ. ಸೊ ನೋಡಿ, ಇವತ್ತು ಅಷ್ಟೇ ನೆರಳು ಉದ್ದ ಫುಲ್ ನೆರಳಿದೆ, ಆದರೂ ಅದು ಬಂದು ನಮ್ಮನೆ ಗೇಟು ನಮ್ಮನೆ ಟುವರ್ಡ್ಸೇ ಮುಖ ಮಾಡುತ್ತೆ ಅಂದರೆ ನಮ್ಮನೇಲಿ ಪಾಸಿಟಿವ್ ಎನರ್ಜಿ ಇದೆ ಅಂತಲೇ ಅರ್ಥ. ಸೊ ಈ ನನ್ನ ಮಕ್ಕಳು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಗೈಸ್, ಏನಂತೀರ? ಏನಾದರೂ ನಾನು ಮನಸಾರ ಶಾಪ ಹಾಕಿದ್ರೆ ನಿಜಕ್ಕೂ ಅವನು ನುಚ್ಚು ನೂರಾಗಿ ಹೋಗ್ತಾನೆ. ಜಾಸ್ತಿ ದವಾಗಿದ್ದು ಕೊಡ್ಬೇಕಾಯ್ತು. ಇನ್ನೆರಡು ಉಳ್ಕೊಂಡು ಅವ ಹೆಂಗವೆ ಸ್ವಲ್ಪ ಇದ್ದು ಗಟ್ಟಿ. ಹೊಟ್ಟೆ ಊರಿಗೆ ಹತ್ತು ನಂಗೆ ಊಟ ಮಾಡು ಅಂತೀಯ. ಅದೇ ನೀನು ಸಣ್ಣ ಆಗಿದ್ದಿದ್ರೆ ಗೊತ್ತಾಗಿರೋದು. ನೀವು ಒಂದು ನಯಾ ಪೈಸದ್ದು ಇಳ್ದಿಲ್ಲ, ನಾನು ಇಳಿದ್ಬಿಟ್ಟಿದ್ದೀನಲ್ಲ, ಹೊಟ್ಟೆ ಕಿತ್ನಂಗೆ. ಅದಕ್ಕೆ ಹೊಟ್ಟೆ ಕಿಚ್ಚು. ಉಣ್ಣು ಕಲಿಸ್ಕೊಡ್ತೀನಿ, ತಿನ್ನಿಸ್ತೀನಿ, ಏನೇನೆಲ್ಲ ಡ್ರಾ ಮಾಡ್ತೀಯ. ನೀ ತಿನ್ನು, ಇನ್ನೊಂದು ಕೆಜಿ ಜಾಸ್ತಿ ಆಗು. ಎಕ್ಸಸೈಸ್ ಮಾಡು, ಹೊಟ್ಟೆ ಹಸಿಯೋದಿಲ್ಲ. ಬಿಜಿ ಆಗಿದ್ರೆ ಹೊಟ್ಟೆ ಹಸಿಯೋದಿಲ್ಲ, ಕೆಲಸ ಇದ್ರೆ. ಈ ಕೆಲಸ ಇಲ್ಲ ಅಂದರೆ ಅವ್ರ ಮನೆ ಸುತ್ಕೊಂಡು ಬಂದು ಏನ್ ತಿನ್ನೋಣ ಅನ್ನಿಸ್ತಾ ಇರ್ತದೆ. ನಾನೇ ಹೋಗಿದ್ದೆ, ಮಾತಾಡಕ್ಕೆ ಹೋಗಿದ್ದೆ. ಹಾಲು ಅಂಗಡಿಲಿ ತರಬೇಕಾ ಮನೇಲಿ ತರಬೇಕಾ? ಹಾಲಿತ್ತು ನಮ್ಮ ಅಂಗಡಿಲಿ. ಗೈಸ್, ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಎಲ್ಲ ಮೇಲ್ಗಡೆ, ಅದಕ್ಕೆ ಕೈ ಅಳ್ಳಾಡಿಸ್ಬೇಕಂತೆ. ಬನ್ನಿ ಕೈ ಅಳ್ಳಾಡಿಸ್ಬಿಟ್ಟು ಬರೋಣ. ಏನು ಬಿಸಿಲಿದೆ ಅಂದರೆ ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಫ್ರೆಶ್ ಆಗಿ. ನೋಡಿ ಗೈಸ್, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಕೈ ಆಡೋಣ ಬನ್ನಿ. ಮೆಣಸಿನ್ಕಾಯಿ ಏನು ಒಣಿಕತ್ತದೆ ಎಲ್ಲ ನೋಡಿ ಗೈಸ್, ಪುಳು ಅಂತ ಇದ್ದಾವೆ. ಏನು ಕೈ ಆಡಬೇಕು ಗೈಸ್ ಇದು? ಏನು ಮಗ್ಚಾಕಕ್ಕೇನು ದೋಸೆನಾ ಚಪಾತಿನ? ಒಣಿಕತ್ತವೆ ಅಲ್ವಾ? ಆಯಿತು ಗೈಸ್, ಕೈ ಆಡಿ. ಯಪ್ಪ ದೇವ, ಬಿಸಿಲು. ನೆರಳು ಬಂತು ಗೈಸ್. ಟೈಮ್ ಬಂದು 3:45. ನಮ್ಮಮ್ಮ ಅದೆಲ್ಲ ಮೆಣಸಿನ್ಕಾಯಿ ಸಂಬಾರ ಎಲ್ಲ ತೊಗೊಬಾ ಅಂತ ಇದ್ದಾರೆ. ಬನ್ನಿ ಹೋಗಿ ತೊಗೊಬರೋಣ. ಇವಾಗ ಸ್ವಲ್ಪ ಮಳೆ ಬರೋ ಥರ ಆಗಿದೆ, ಎಲ್ಲ ನೆರಳು ಬಂದ್ಬಿಟ್ಟಿದೆ ಗೈಸ್. ಬನ್ನಿ ತಗೊಳ್ಳೋಣ. ಗೈಸ್ ನೋಡಿ, ಈ ರೀತಿ ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಆಯಿತು, ತೊಗೊಂಡು ಬಂದೆ. ಸೊ ಇವತ್ತಿಗೆ ಇಷ್ಟೇ ಗೈಸ್. ವ್ಲಾಗ್ ಒಂದು ಅಪ್ಡೇಟ್ ಮಾಡಬೇಕು. ಇವಾಗ ಹೋಗಿ ಅದೊಂದು ಅಪ್ಡೇಟ್ ಮಾಡಿಬಿಟ್ಟು ಬಂದ್ಬಿಡೋಣ. ಆಮೇಲೆ ಸ್ನಾನ ಮಾಡ್ಕೊಂಬಿಡೋಣ. ಸ್ವಲ್ಪ ಬೇರೆ ಕೆಲಸ ಇದೆ, ಅವೆಲ್ಲ ಮಾಡ್ಕೋತೀನಿ. ನಮ್ಮಪ್ಪ ಬಂತ, ಎಳ್ನೀರು ತಂತ.
ಎಳ್ನೀರು ತಂತು. ನಮ್ಮಪ್ಪ ಬಂತ, ಎಳ್ನೀರು ತಂತು. ಎತ್ಕೊಳ್ಳ. ಅದೇನು ಬಾರನಮ್ಮ ನಮ್ಮಪ್ಪಂಗೆ. ಹೆಂಡ್ತಿಗೆ ಫುಲ್ ಇಷ್ಟೊಂದು ತಂದು ಹಾಕ್ತಾವ್ರು. ನೀವೇ ಕೊಚ್ಚೋದು, ನೀವೇ ಇಡೋದು. ಕಮ್ಮಿ ಹಂಗಾಯ್ತವೆ. ನಮ್ಮಮ್ಮ ಯಾರಿಗಾರು ಕೊಟ್ಟಿರ್ಬೇಕೇನೋ. ಇಲ್ಲ ಗಣಪತಿ, ನಮ್ಮಮ್ಮ ಎಲ್ಲೂ ಹೋಗಿಲ್ಲ ಕೊಡಕ್ಕೆ. ಇಷ್ಟ ಇರೋದು 4 ಇರೋವು. 3 ದಿವಸ ಕುಡ್ದಿಲ್ವಾ? ನಾನು 2 ಕುಡ್ದಿದ್ದೀನಿ. ನಾ 2. ನೀನು 2 ಅಲ್ಲ 3. ಅಮ್ಮ 2 ಕಣಮ್ಮ. ಇವತ್ತೊಂದು, ನೆನ್ನೆ ಒಂದು. ಮೊನ್ನೆನೂ ಕುಡ್ದ. ಎಂತವಳು ಇಲ್ಲ. ನೀವು ಕುಡ್ಕೊಂಡ್ರೆ ನಾನು ಕುಡ್ದಿಲ್ಲ. ಅವತ್ತು ಕುಡಿಲಿಲ್ಲಮ್ಮ. ಬಜೆ ಲೋಟಕ್ಕೆ ಬೇಕು ಮಡಗ್ತೀನಿ ಅಂತೂ ನಾನು ಕುಡ್ದಾ? ನೆನ್ನೆ ಕುಡ್ದಿರ್ಲಿಲ್ಲ ನಾನು. ನಮ್ಮ ಅಪ್ಪ ಬಂದು ಕೇಳಲಿಲ್ವಾ ಕುಡ್ದೇ ಇಲ್ಲ ಅಂತ. ಮೊನ್ನೆ ಕುಡ್ದೆ, ಬೊಂಬ್ಳನ್ನು ತಿಂದೆ. ಅಮ್ಮ ಸುಮ್ ಕುತ್ಕೊಳ್ಳಮ್ಮ. ನೆನ್ನೆ ಕುಡ್ದಿಲ್ಲ ನಾನು 2 ಹೇಳ್ದಿರೋ. ನೀ ಕುಡಿತೀಯವ್ವ. ನೀನು 3 ಕುಡ್ದಿದೀಯ, ನಾನು 2 ಕುಡ್ದಿದ್ದೀನಿ. 5 ಇಲ್ಲಿ 4 9. ಅವತ್ತೊಂದು ನಮ್ಮ ಅಪ್ಪನೂ ಕುಡಿತೇನೋ. ಕುಡ್ದೇ ಇಲ್ವಾ? ಮತ್ತು 9 ಹೇಳ್ದಿತ್ತು ತಂದಿರೋದು ನೀವು. ಇಲ್ಲ 5 10. ಅಲ್ಲೊಂದು ಐತೆ. ಸುಮ್ಮನೆ ಕಿಯಾ ಮಾಡ್ತಾರೆ. ನಮ್ಮಮ್ಮ ನನಗೂ ಚಿಡಿಸ್ತಾ ಇದ್ ನೋಡಿ, ನಾನು ಕುಡ್ದಿದ್ದೀನಿ ಅಂತ. ಏನೋ ಕಂಡು ಕಮಾಯಿಸಿರೋರ್ ಥರ. ಇನ್ನೇನು ನಾನು ಕುಡ್ದಿಲ್ದಿರೋದು ನಾನು ಯಾಕೆ ಒಪ್ಕೊಳ್ಳಿ? ನಾನು ಕುಡ್ದಿರೋವೇ 2. ಹೌದು, ನನ್ನ ಬಾಯಿ ಬೊಂಬಾಯೇ. ನಿನ್ನ ಬಾಯಿ? ನನಗೂ ಆಗಲ್ಲ. ನಾನು ನಿಂಗೇನು ಸೈಲೆಂಟು. ನಿಜ ನನಗೆ ಚೂರು ಜೋರಾಗಿ ಮಾತಾಡಂಗಿಲ್ಲ. ಮೋಡ್ ಬಂದಂಗೆ ಆಯ್ತಲ್ಲ, ಎತ್ಕೊಂಬರವ ಅಂದೆ. ಹಾಲು 4:15 ಎಂತ ಇಷ್ಟೊತ್ತಿಗೆ ಬಜಿ? ನಾವು ಈಗ ಎತ್ಕೊಬಂದ್ವು 4 ಗಂಟೆಯಲ್ಲಿ. ಮೋಡ ಆಗಿತ್ತು. ಗೈಸ್ ಬನ್ನಿ, ರೂಮ್ ನೋಡಿ ಹೆಂಗಾಗಿದೆ. ಎಲ್ಲ ಡಂಪ್ ಆಗಿದೆ. ಎಷ್ಟು ಕ್ಲೀನ್ ಮಾಡಿದ್ರು ತಂದು ಇಲ್ಲಿ ಹಾಕ್ತಾ ಇರ್ತೀನಿ. ಸೊ ಈಗ ಕ್ಲೀನ್ ಮಾಡೋಣ. ಇವತ್ತು ನಮ್ಮ ಅಕ್ಕನ ವಾರ್ಡ್ರೋಬ್, ಅಂದರೆ ಇದು ಅಕ್ಕಂದೇನಲ್ಲ. ಸೊ ನಮ್ಮ ರೆಗ್ಯುಲರ್ ಡೈಲಿ ವೇರ್ ಬಟ್ಟೆನ ಸಾಮಾನ್ಯ ಇಲ್ಲೇ ಇಡೋದು. ಸೊ ಅದನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗ್ದಿದ್ದೀನಿ. ಸೊ ಬೇಕಾಗಿರೋದನ್ನು ಇಲ್ಲಿ ಇಟ್ಟಿದ್ದೀನಿ, ಬ್ಯಾಡ್ದಿರೋದನ್ನು ಡಿಸ್ಪೋಸ್ ಮಾಡಿದ್ದೀನಿ. ಇವನ್ ಅಲ್ಲಿ ಏನು ಬಟ್ಟೆ ಇತ್ತಲ್ಲ ಎಲ್ಲ ಕ್ಲೀನಾಗಿ ಮಡಿಸಿಟ್ಟಿದ್ದೀನಿ. ಸೊ ಈ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ. ಈಗ ಜೋಡ್ಸೋಣ ಅಲ್ಲಿ. ಆ್ಯಕ್ಚುಲಿ ಇದರಲ್ಲೂ ತುಂಬ ಬಟ್ಟೆ ಬೇಕಾಗಲ್ಲ. ಸದ್ಯಕ್ಕೆ ಇಷ್ಟು ಫಿಲ್ಟರ್ ಮಾಡಿದ್ದೀನಿ, ಅಷ್ಟು ತೆಗ್ದಿದ್ದೀನಿ. ಬನ್ನಿ ಇವಾಗ ಬೇಗ ಜೋಡಿಸ್ಬಿಡೋಣ. ಆಮೇಲೆ ಫ್ರೆಶಾಗಿ ಸ್ನಾನ ಮಾಡಿಕೊಂಡು ಶಂಭೋ ಶಂಕರ ಅಂತ ಜಪ ಮಾಡೋಣ. ಗೈಸ್ ಕ್ಲೀನಾಗಿ ಡಿವೈಡ್ ಮಾಡಿ ಜೋಡಿಸಿದ್ದೀನಿ. ಇದೆಲ್ಲ ಕುರ್ತಾಸು, ಇದು ನಮ್ಮ ಅಕ್ಕಂದು ಡ್ರೆಸ್ ಸೆಟ್ಸ್, ಮತ್ತು ಇದೆಲ್ಲ ಟೀ ಶರ್ಟ್ಸು, ಇದೆಲ್ಲ ಪ್ಯಾಂಟ್ಸು, ಇದು ಲಂಗ, ನಮ್ಮ ಅಕ್ಕಂದೇ ನೈಟಿ, ಮತ್ತು ಕೆಲವೊಂದು ವೇಲ್ಸ್, ಕಾಟನ್ ವೇಲ್ಸು, ಇದು ಬಂದು ಟವಲ್ಸು, ರೆಗ್ಯುಲರ್ ಟವಲ್ಲು. ಸೊ ಇಷ್ಟು ಡಿವೈಡ್ ಮಾಡಿ ಜೋಡಿಸಿದ್ದೀನಿ, ಇಷ್ಟು ಡಂಪ್ ಮಾಡಿದ್ದೀನಿ. ಇವಾಗ ಕೆಳಗಡೆ ಆ್ಯಕ್ಚುಲಿ ಜೋಡಿಸೋ ಅಂಥದ್ದು ಏನೂ ಇಲ್ಲ. ಅಲ್ಲೆಲ್ಲ ಬೆಡ್ ಸ್ಪ್ರೆಡ್ಸು ಅದೇ ಇರೋದು. ಬ್ಲ್ಯಾಂಕೆಟು, ಪುಟಾಣಿ ಬ್ಲ್ಯಾಂಕೆಟ್ ಬರುತ್ತಲ್ಲ, ಉಲನ್ ಬ್ಲ್ಯಾಂಕೆಟ್ಸ್, ರೇಮಂಡ್ಸು. ಸೊ ಅದಿರೋದು. ಸೊ ಅದನ್ನೇನು ಟಚ್ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ನನ್ನ ಕಬೋರ್ಡ್ ಏನಿದೆ ಅಲ್ಲ, ಸೊ ಅದನ್ನು ಬಾಟಮ್ ಸೆಗ್ಮೆಂಟ್ನ ಕ್ಲೀನ್ ಮಾಡೋದಿದೆ. ಅದನ್ನು ಮಾಡಿಬಿಡೋಣ ಈಗ. ಅದಂತೂ ಫುಲ್ ಹಿಂಗೋ ಇದೆ. ಆಲ್ಮೋಸ್ಟ್ ಇಲ್ಲಿ ನಮ್ಮ ಅಮ್ಮನ ಸ್ಯಾರಿ ಇದೆ. ಅಲ್ಲಿ ಚಿಂಟು ಪಪ್ಪದು ಮದುವೆದು ಸೂಟು ಮತ್ತು ಶೇರ್ವಾನಿ ಇದೆ.
ಸೊ ಇನ್ನು ಕೆಳಗಡೆ ಏನೇನೋ ಇದೆ ವಿಲ್ಸಿ ನೋಡೋಣ ಅಲ್ಲ ಬನ್ನಿ. ಗೈಸ್ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿ ಇಟ್ಟಾಯಿತು. ಸೊ ಆಲ್ಮೋಸ್ಟ್ ಡನ್ನು. ಹಾಗಾಗಿ ನಾನಿವಾಗ ಸ್ನಾನ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾಳೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.